ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸನ್ ಟೆನ್ಸ್ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ. ಟನ್ 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 ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಛಲ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಮಾರ್ನಿಂಗ್ ಮಕ್ಕಳೇ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ನಾನು ಸದಾನಂದ ನಿಮಗಾಗಿ ಇಂಗ್ಲಿಷ್ ತರಗತಿಗಳನ್ನ ನಡೆಸಿಕೊಡ್ತಾ ಇದ್ದೇನೆ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್ ಗಳನ್ನ ಪರಿಚಯ ಮಾಡಿಸ್ತಾ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಿನ ಬಗ್ಗೆ ಮಾಹಿತಿಯನ್ನ ಇದೆ. ಅದನ್ನ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಸರಿಯಾಗಿ ಬರ್ಕೊಂಡಿದ್ದೀರಿ. ಮತ್ತೆ ಕಳೆದ ಮಂಗಳವಾರದ ನಂತರ ಮರುಪ್ರಸಾರ ಆದಂತಹ ತರಗತಿಗಳನ್ನ ಕನಿಷ್ಠ ಒಮ್ಮೆಯಾದ್ರೂ ಕೇಳಿ ನೀವು ಮತ್ತೆ ಅದನ್ನ ಮನನ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಮಕ್ಕಳೇ, ಇಂಗ್ಲಿಷ್ ಕಲಿಯೋದು ಅಂತ ಹೇಳಿದಾಗ ಗಮನ ಇಟ್ಟು ಪಾಠನ ಕೇಳಿಸ್ಕೊಳ್ಳೋದ್ರ ಜೊತೆಗೆ ನೀವು ಕೂಡ ಸಾಕಷ್ಟು ಓದುವ, ಬರೆಯುವ, ಕೇಳುವ ಮತ್ತೆ ಆಲಿಸುವ ಕೆಲಸವನ್ನ ಮಾಡ್ತಾ ಇರಬೇಕು. ಆಗ ಮಾತ್ರ ನಿಮಗೆ ಇಂಗ್ಲಿಷ್ ಭಾಷೆಯ ಕಲಿಕೆ ಚೆನ್ನಾಗಿ ಆಗ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾನು ಆರಂಭದಿಂದಲೂ ನಿಮಗೆ ಹೇಳ್ತಾ ಬಂದಿದ್ದೇನೆ. ಇದನ್ನ ನೀವು ಸರಿಯಾಗಿ ನೆನ್ಪಿಟ್ಟುಕೊಂಡಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತೆ ಈ ಕಳೆದ 3 ತರಗತಿಗಳಲ್ಲಿ ನಾನು ನಿಮಗೆ ಇಂಗ್ಲಿಷ್ ನಲ್ಲಿ ಬಹಳ ಮುಖ್ಯವಾಗಿ ನಮಗೆ ಗೊಂದಲವನ್ನ ಉಂಟು ಮಾಡುವಂತಹ ಈ ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್ ಗಳ ಬಗ್ಗೆ ವಿವರಣೆಯನ್ನ ನಿಮಗೆ ಹೇಳ್ತಾ ಇದ್ದೆ. ಇಂಗ್ಲಿಷ್ ಅನ್ನೋದು ನೀವು ಬಳಸುವಂತಹ ಕನ್ನಡ ಭಾಷೆಗಿಂತ ಡಿಫರೆಂಟ್ ಆಗಿರೋ ಕಾರಣಕ್ಕೆ ನಮಗೆ ಸ್ವಲ್ಪ ಗೊಂದಲ ಹೆಚ್ಚಿರುತ್ತೆ. ಆದ್ರೆ ಈ ಡಿಫರೆಂಟ್ ಅನ್ನೋದು ಡಿಫಿಕಲ್ಟ್ ಅಲ್ಲ ಅನ್ನೋ ವಿಚಾರನ ನಾನ್ ನಿಮಗೆ ಮೊದಲಿನಿಂದನೂ ಹೇಳ್ತಾನೆ ಬರ್ತಾ ಇದ್ದೀನಿ. ಮಕ್ಕಳೇ, ಡಿಫರೆನ್ಸ್ ಈಸ್ ನಾಟ್ ಡಿಫಿಕಲ್ಟ್. ಇದು ನಿಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಕುತ್ಕೊಳ್ಬೇಕು. ದಿನಕ್ಕೆ ಒಮ್ಮೆಯಾದ್ರೂ ನೀವು ಇದನ್ನ ಹೇಳ್ಕೊಳ್ಳಿ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್ ಅಂತ ಹೇಳಿ ಈ ಅಂಶನ ನೀವು ಚೆನ್ನಾಗಿ ಮಾಡ್ಕೊಳ್ಬೇಕು. ಡಿಫರೆನ್ಸ್ ಅನ್ನೋದು ಇಲ್ಲಿ ಯಾಕೆ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ, ನಮಗೆ ಚೆನ್ನಾಗಿ ಗೊತ್ತಿರುವ ಕನ್ನಡ ಭಾಷೆಗಿಂತ ಇಂಗ್ಲಿಷ್ ಎಲ್ಲಿ ಡಿಫರೆಂಟ್ ಅಂತ ಗಮನಿಸಕ್ ಶುರು ಮಾಡಿಬಿಟ್ರೆ ಇಂಗ್ಲಿಷ್ ಭಾಷೆ ನಮಗೆ ಅರ್ಥ ಆಗ್ಲಿಕ್ಕೆ ಸುಲಭ ಆಗತ್ತೆ. ಈಗ ಉದಾಹರಣೆಗೆ ಹೆಲ್ಪಿಂಗ್ ವರ್ಬ್ ಯಾಕೆ ವಾಕ್ಯದಲ್ಲಿ ಬಳಕೆ ಆಗತ್ತೆ ಅಂತ ನಾನು ನಿಮಗೆ ವಿವರಿಸ್ತಾ ಬರ್ತಾ ಇದ್ದೀನಿ. ಸ್ವಲ್ಪ ಯೋಚನೆ ಮಾಡಿ, ನೆನಪು ಮಾಡ್ಕೊಳ್ಳಿ. ನೋಡಿ, ಹೆಲ್ಪಿಂಗ್ ವರ್ಬ್ ಅನ್ನೋದು ಇಂಗ್ಲಿಷ್ ನ ವಾಕ್ಯಗಳಲ್ಲಿ 2 ಕಾರಣಕ್ಕೆ ಬಳಕೆ ಆಗತ್ತೆ ಅಂತ ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ. ಮೊದಲನೆಯ ಕಾರಣ, ಕಾಲವನ್ನ ಹೆಚ್ಚು ಸ್ಪಷ್ಟಪಡಿಸುತ್ತೆ, ಹೆಚ್ಚು ಸ್ಪೆಸಿಫೈ ಮಾಡತ್ತೆ ಅಂತ ಹೇಳಿ. ಈಗ ಕಾಲ ಅಂತ ಹೇಳಿದಾಗ ಇಂಗ್ಲಿಷ್ ನಲ್ಲಿ ನೀವು ಅದನ್ನ ಏನ್ ಮಾಡ್ಬೇಕು, ಟೆನ್ಸಸ್ ಅಂತ ಹೇಳಿ ನೆನ್ಪಿಟ್ಕೊಳ್ಬೇಕು. ಟೆನ್ಸಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಗೆ ಕಾಲದ ಪರಿಕಲ್ಪನೆ ಇದೆಯೋ ಹಾಗೆ ಇಂಗ್ಲಿಷ್ ನಲ್ಲೂ ಕೂಡ ಕಾಲದ ಪರಿಕಲ್ಪನೆ ಇದೆ. ಈ ಎರಡರಲ್ಲೂ ಒಂದು ಸಾಮ್ಯತೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಪಾಸ್ಟ್, ಪ್ರೆಸೆಂಟ್
ಆದ್ರೆ ಈ ಹೆಲ್ಪಿಂಗ್ ವರ್ಕ್ ಮತ್ತೆ ಮೇನ್ ವರ್ಕ್ ಗಳ ವಿಚಾರಕ್ಕೆ ಬಂದಾಗ ಇಂಗ್ಲಿಷ್ ಕನ್ನಡಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳೇ ಇದನ್ನ ನೀವು ಸರಿಯಾಗಿ ಗಮನಿಸಬೇಕು. ನಾನು ಹೇಳಿದೆ ಹೆಲ್ಪಿಂಗ್ ವರ್ಬ್ ಏನಕ್ಕೆ ಬೇಕಾಗತ್ತೆ ಅಂತ ಹೇಳಿದ್ರೆ ಕಾಲವನ್ನು ಸ್ಪಷ್ಟವಾಗಿ ಸ್ಪೆಸಿಫೈ ಮಾಡ್ಲಿಕ್ಕೆ, ನಿಗದಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ. ಐ ವಾಸ್ ಟೀಚಿಂಗ್, ಐ ಆಮ್ ಟೀಚಿಂಗ್, ಎರಡೂ ಕಡೆನೂ ಕ್ರಿಯೆ ಚಾಲನೆಯಲ್ಲಿದೆ. ಆದ್ರೆ ಐ ಆಮ್ ಟೀಚಿಂಗ್ ಅಂದ್ರೆ ಈಗ ಕ್ರಿಯೆ ನಡೀತಾ ಇದೆ. ಐ ವಾಸ್ ಟೀಚಿಂಗ್ ಅಂತ ಹೇಳಿದ್ರೆ ಹಿಂದೆ ನಡೀತಾ ಇತ್ತು. ಐ ಆಮ್ ಟೀಚಿಂಗ್ ಅನ್ನೋದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೇವೆ. ವಾಸ್ ಟೀಚಿಂಗ್ ಅನ್ನೋದನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ಹೇಳ್ತೇವೆ. ಸೊ ಇದು ಒಂದು ಉಪಯೋಗ, ಒಂದು ಬಳಕೆ. ಇನ್ನೊಂದು ವಿಶೇಷವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ಗಳು ಈ ಮೇನ್ ವರ್ಬ್ಗಳಿಗೆ ತುಂಬಾ ಸಹಾಯವನ್ನ ಮಾಡ್ತವೆ. ಎಲ್ಲಿ ಸಹಾಯವನ್ನ ಮಾಡ್ತವೆ, ಎಲ್ಲಿ ಸಹಾಯವನ್ನ ಮಾಡ್ತಾವಪ್ಪ ಅಂತ ಹೇಳಿದ್ರೆ ಈ ನೆಗೆಟಿವ್ ವಾಕ್ಯ ರಚನೆಯನ್ನ ಮಾಡ್ಬೇಕಾದಾಗ ಹೆಲ್ಪಿಂಗ್ ವರ್ಬ್ಗಳು ಮೇನ್ ವರ್ಬಿಗೆ ಹೆಲ್ಪ್ ಮಾಡ್ತವೆ. ಅದಕ್ಕೆ ಅದನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಕರೆಯುವಂಥದ್ದು. ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಯಾಕೆ ಸರ್ ಹೀಗೆ ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬರೋದನ್ನ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಅಂತಾನೆ ಹೇಳ್ಬೇಕು, ಐ ಲರ್ನಿಂಗ್ ಇಂಗ್ಲಿಷ್ ಅಂತ ಯಾಕೆ ಹೇಳ್ಬಾರ್ದು ಅಂತ ಹೇಳಿ ನಿಮ್ಗೊಂದು ಪ್ರಶ್ನೆ ಬಂದಿರ್ಬೋದು. ಪ್ರಶ್ನೆ ಬಂದಿದ್ರೆ ಬಹಳ ಸಂತೋಷ. ಒಳ್ಳೆ ಪ್ರಶ್ನೆಗಳು ಬಂತು ಅಂತ ಹೇಳಿದ್ರೆ ನಮ್ಗೆ ಒಳ್ಳೆ ಕಲಿಕೆ ಆಗ್ತಾ ಇದೆ ಅಂತ ಹೇಳಿ. ನಮ್ಗೆ ಕನ್ನಡದ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಐ ಅಂದ್ರೆ ನಾನು, ಕಲಿಯುತ್ತಿರುವೆ ಅಂದ್ರೆ ಲರ್ನಿಂಗ್. ಏನನ್ನ ಕಲಿತಾ ಇರುವೆ? ಇಂಗ್ಲಿಷ್ ಅನ್ನ ಕಲಿಯುತ್ತಿರುವೆ. ಹಾಗಾಗಿ ನಾನು ಇಂಗ್ಲಿಷ್ ಅನ್ನು ಕಲಿಯುತ್ತಿರುವೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ಬಿಡ್ತೀವಿ. ಲರ್ನಿಂಗ್ ಅಂದ್ರೆ ಏನು? ಕಲಿಯುತ್ತಿರುವೆ. ಸೊ ಯಾಕೆ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಅಂತಾನೆ ಹೇಳ್ಬೇಕು, ಐ ಲರ್ನಿಂಗ್ ಇಂಗ್ಲಿಷ್ ಅಂತ ಯಾಕೆ ಹೇಳ್ಬಾರ್ದು? ಈ ಪ್ರಶ್ನೆ ನಿಮ್ಗೆ ಏನಾದ್ರೂ ಬಂದಿದ್ರೆ ವೆರಿ ಗುಡ್, ನೀವು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ನೋಡಿ. ನಾನು ಆರಂಭದ ತರಗತಿಗಳಿಂದನೂ ನಿಮ್ಗೆ ಹೇಳ್ತಾ ಬಂದಿದ್ದೀನಿ, ಗ್ರಾಮರ್ ಅನ್ನೋದು ಒಂದು ಭಾಷೆಯ ಬಳಕೆಯ ನಿಯಮಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಯೂಸಿಂಗ್ ಎ ಸ್ಪೆಸಿಫಿಕ್ ಲ್ಯಾಂಗ್ವೇಜ್. ಅದನ್ನ ನಾವೇನಂತ ಹೇಳ್ತೀವಿ? ಗ್ರಾಮರ್ ಅಂತ ಹೇಳಿ ಹೇಳ್ತೇವೆ. ಈ ಗ್ರಾಮರ್ ಅನ್ನು ನಾವು ಯಾಕೆ ಕಲಿಬೇಕಪ್ಪ, ವ್ಯಾಕರಣವನ್ನ ಯಾಕೆ ಕಲಿಬೇಕಪ್ಪ ಅಂತ ಹೇಳಿದ್ರೆ ಭಾಷೆಯ ಬಳಕೆಯ ನಿಯಮಗಳ ಬಗ್ಗೆ ನಾವು ಸ್ಪಷ್ಟವಾಗಿರ್ಬೇಕು. ಯಾಕೆ ಸ್ಪಷ್ಟವಾಗಿರ್ಬೇಕು? ಯಾಕಂದ್ರೆ ನಾವು ಮನುಷ್ಯರಾಗಿ ಮತ್ತೊಬ್ಬ ಮನುಷ್ಯರ ಜೊತೆ ನಾವು ಮಾತಾಡ್ಬೇಕಾದಾಗ ಮತ್ತೆ ಭಾಷೆಯ ಮೂಲಕನೇ ಮಾತಾಡ್ತೇವೆ. ಆ ಭಾಷೆಯ ಬಳಕೆಯ ನಿಯಮಗಳು ಇಬ್ಬರಿಗೂ ಗೊತ್ತಿದ್ದಾಗ ಇಬ್ಬರ ನಡುವೆ ಮಾತುಕತೆ ಚೆನ್ನಾಗಿ ಆಗತ್ತೆ. ಹಾಗಾಗಿ ಆ ಭಾಷೆಯ ನಿಯಮಗಳನ್ನ ನಾವ್ ಯಾವಾಗ್ಲೂ ಮೇಳ್ಕೊಳ್ಬೇಕು, ಅದನ್ನ ನೆಗ್ಲೆಕ್ಟ್ ಮಾಡಿ. ಇದೊಂದು ನಿಮ್ಗೆ ಯಾವಾಗ್ಲೂ ನಿಮ್ಮ ತಲೆನಲ್ಲಿ ಇರ್ಬೇಕು. ಈ ಹೆಲ್ಪಿಂಗ್ ವರ್ಬ್ ನ ಬಗ್ಗೆ ನಾನ್ ನಿಮ್ಗೆ ಹೇಳ್ತಾ ಇರ್ಬೇಕಾದ್ರೆ ಇನ್ನೊಂದು ವಿಷಯನೂ ಕೂಡ ಹೇಳಿದೆ. ಏನಂತ ಹೇಳ್ತಾ ಇದ್ದೆ? ಈಗ ತಾನೇ ಹೇಳ್ತಾ ಇದ್ದೆ ನೋಡಿ, ಐ ಆಮ್ ನಾಟ್ ಲರ್ನಿಂಗ್. ಇಲ್ಲಿ ಕನ್ನಡದಲ್ಲಿ ಏನ್ ಮಾಡ್ತೀವಿ? ಕಲಿಯುತ್ತಿಲ್ಲ ಅಂತ ಹೇಳ್ಬಿಡ್ತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಐ ಆಮ್ ನಾಟ್ ಲರ್ನಿಂಗ್ ಅಂತ ಬರ್ಬೇಕು. ಯಾಕೆ ಹೀಗೆ ಬರ್ಬೇಕು? ಈಗ ತಾನೇ ಹೇಳ್ತಾ ಇದ್ನಲ್ಲ, ಭಾಷೆಯನ್ನ ಬಳಸೋರು ಕೆಲವು ರೀತಿ ನೀತಿಗಳನ್ನು ಅಳವಡಿಸ್ಕೊಂಡು ಅನುಸರಿಸ್ತಾರೆ. ಇಂಗ್ಲಿಷ್ ಮಾತಾಡೋರು ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಅಂತ ಹೇಳಿ ಹೇಳ್ತಾರೆ. ಅದನ್ನೇ ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಾನು ಇಂಗ್ಲಿಷ್ ಅನ್ನು ಕಲಿಯುತ್ತಿರುವೆ ಅಂತ ಹೇಳಿ ಹೇಳ್ಬಿಡ್ತೀವಿ. ಲರ್ನಿಂಗ್ ಅನ್ನೋದಿಲ್ಲ ಏನಾಗತ್ತೆ? ಕಲಿಯುತ್ತಿರುವೆ ಅಂತ. ಕನ್ನಡದ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಐ ಲರ್ನಿಂಗ್ ಇಂಗ್ಲಿಷ್ ಅಂತ ಹೇಳೋದು ಸರಿ. ಐ ಅಂದ್ರೆ ನಾನು, ಕಲಿಯುತ್ತಿರುವೆ ಲರ್ನಿಂಗ್ ಏನನ್ನ? ಇಂಗ್ಲಿಷ್ ಅನ್ನು. ಆದ್ರೆ ಇಂಗ್ಲಿಷ್ ನಲ್ಲಿ ನೀವು ಸರಿಯಾಗಿ ಹೇಳಬೇಕು, ವ್ಯಾಕರಣಬದ್ಧವಾಗಿ ಹೇಳಬೇಕು ಅಂತಾದಾಗ ನೀವಲ್ಲಿ ಏನ್ ಮಾಡ್ಬೇಕಾಗತ್ತೆ? ಐ ಲರ್ನಿಂಗ್ ಇಂಗ್ಲಿಷ್ ಅಂತ ಹೇಳಬೇಕು. ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ಅಂತಾನೆ ಹೇಳ್ಬೇಕು. ಆಮ್ ಪದ ಇಲ್ಲದೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಬಳಸ್ಲಿಕ್ಕೆ ಬರಲ್ಲ.
ಅದ್ರ ಜೊತೆನಲ್ಲಿ ಬರುವಂತ ಇನ್ನೂ ಎರಡು ಹೆಲ್ಪಿಂಗ್ ವರ್ಬ್ಗಳಿದೆ ನೋಡಿ, ಈಸ್ ಮತ್ತೆ ಆರ್. ಸೊ ಆಮ್, ಈಸ್, ಆರ್ ಈ ಮೂರು ಪದಗಳಿಲ್ಲದೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ರಚಿಸ್ಲಿಕ್ಕೆ ಬರೋದಿಲ್ಲ. ಈ ಮೂರು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಸೊ ಈಗ ನಿಮ್ಗೆ ಒಂದು ವಿಷಯ ಅರ್ಥ ಆಗಿದೆ. ಮುಖ್ಯ ಕ್ರಿಯಾಪದಗಳು, ಕ್ರಿಯೆಯನ್ನ ಸೂಚಿಸುವಂತ ಕ್ರಿಯಾಪದಗಳೇನಾಗತ್ತೆ, ಸ್ವತಃ ನೆಗೆಟಿವ್ ಆಗಲ್ಲ. ಇದನ್ನ ಕಳೆದ ತರಗತಿನಲ್ಲೂ ನಾನು ನಿಮಗೆ ಹೇಳ್ತಾ ಇದ್ದೆ. ಇಲ್ಲಿ ಲರ್ನಿಂಗ್ ಅಂತ ಪದ ಬರುತ್ತೆ, ಆದ್ರೆ ಲರ್ನಿಂಗ್ ನಾಟ್ ಅಂತ ಹೇಳಿ ನಾವು ಬಳಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ನಾಟ್ ಅಂತ ಮಾಡ್ಬೇಕಂದ್ರೆ ಈಸ್ ಅಥವಾ ಆರ್ ಈ ಮೂರರಲ್ಲಿ ಒಂದು ಪದವನ್ನು ಬಳಸ್ಕೊಂಡು ನಾವು ಅದನ್ನ ನೆಗೆಟಿವ್ ಮಾಡುವಂತ ಪ್ರಯತ್ನ ಮಾಡಬಹುದು. ಅರ್ಥ ಆಯ್ತಲ್ವಾ? ಹಾಗೆ ಸೆನ್ಸಸ್ಸಿನ ವಿಚಾರಕ್ಕೆ ಬಂದಾಗ ನಾನು ಕಳೆದ ತರಗತಿಯಲ್ಲಿ ನಿಮಗೆ ಹೇಳ್ತಾ ಇದ್ದೆ, ಏನಪ್ಪಾ ಅಂತ ಹೇಳಿದ್ರೆ ಸೆನ್ಸಸ್ ನಲ್ಲಿ ಎರಡು ಭಾಗ ಇರುತ್ತೆ. ಒಂದು ಸ್ಟ್ರಕ್ಚರಲ್ ಭಾಗ, ರಚನೆಯ ಭಾಗ, ಇನ್ನೊಂದು ಅದರ ಫಂಕ್ಷನಲ್ ಭಾಗ, ಅದರ ಕೆಲಸದ ಭಾಗ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಈಸ್, ಆಮ್, ಆರ್. ಅಲ್ಲಿ ಮೇನ್ ವರ್ಬ್ ಯಾವ್ದಿರುತ್ತೆ? ಕರೆಕ್ಟ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್. ಇದು ಇದರ ಸ್ಟ್ರಕ್ಚರ್. ಈಸ್, ಆಮ್, ಆರ್ ಈ ಮೂರಲ್ಲಿ ಯಾವುದನ್ನ ನಾವು ಬಳಸ್ಬೇಕು ಅಂತ ಹೇಳಿದ್ರೆ ಒಂದು ಅಭ್ಯಾಸ ಇದೆ ಅಥವಾ ಒಂದು ನಿಯಮ ಇದೆ. ಏನಪ್ಪಾ? ಐ ಬಂದಾಗ ಆಮ್ ಬಳಸ್ಬೇಕು, ವಿ ಬಂದಾಗ ಆರ್ ಬಳಸ್ಬೇಕು. ಏನ್ ಸರ್ ಇದು ಐ ಮತ್ತೆ ವಿ? ಈ ಐ ಮತ್ತೆ ವಿ ಅಂತ ಹೇಳ್ತೀವಲ್ಲ, ಇದನ್ನ ನಾವೇನಂತ ಹೇಳ್ತೀವಿ? ಪ್ರನೌನ್ಗಳು ಅಂತ ಹೇಳ್ತೀವಿ, ಸರ್ವನಾಮಗಳು ಅಂತ ಹೇಳ್ತೀವಿ. ಈ ಸಬ್ಜೆಕ್ಟ್ ಇರುತ್ತಲ್ಲ, ಈ ಸಬ್ಜೆಕ್ಟ್ ನ ಜಾಗದಲ್ಲಿ ಸಾಮಾನ್ಯ ನೌನ್ ಅಥವಾ ಪ್ರನೌನ್ ಬಳಕೆಗೆ ಬರುತ್ತೆ. ಇವುಗಳನ್ನ ನಮ್ಮ ಕಲಿಕೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್ ಅಂತ ವಿಭಾಗ ಮಾಡ್ಕೊಳ್ತೀವಿ. ಹಾಗೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತಾನೂ ಕೂಡ ಮತ್ತಿನ್ನೊಂದು ಭಾಗವನ್ನ ಮಾಡ್ತೀವಿ. ಸೊ ನೀವು ಈಸ್ ಬಳಸ್ತಿರೋ, ಆಮ್ ಬಳಸ್ತಿರೋ, ಆರ್ ಬಳಸ್ತಿರೋ ಅನ್ನುವುದು ಆ ಸಬ್ಜೆಕ್ಟಿನ ಜಾಗದಲ್ಲಿ ಯಾವ ಇರುತ್ತೋ ಅದರ ಪರ್ಸನ್ ಮತ್ತು ನಿಂಬರನ್ನ ಅವಲಂಬಿಸಿರುತ್ತೆ ಅಂತ ಹೇಳಿ. ಪರ್ಸನ್ ಅಂದ್ರೇನು? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಮಾತಾಡೋರು ಫಸ್ಟ್ ಪರ್ಸನ್, ಅವರ ಮಾತನ್ನ ಕೇಳಿಸ್ಕೊಳ್ಳೋರು ಸೆಕೆಂಡ್ ಪರ್ಸನ್. ಈ ಫಸ್ಟ್ ಪರ್ಸನ್ ಮತ್ತೆ ಸೆಕೆಂಡ್ ಪರ್ಸನ್ ಇಬ್ರು ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ ಅದನ್ನ ನಾವೇನಂತ ಹೇಳ್ತೀವಿ? ಥರ್ಡ್ ಪರ್ಸನ್ ಅಂತ ಹೇಳಿ ಹೇಳ್ತೇವೆ. ಸೊ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಒಂದು ಹೆಲ್ಪಿಂಗ್ ವರ್ಬ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಒಂದು ಹೆಲ್ಪಿಂಗ್ ವರ್ಬ್, ಅದೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗಲೂ ಕೂಡ ಒಂದು ಹೆಲ್ಪಿಂಗ್ ವರ್ಬ್ ನ ನಾವು ಬಳಸ್ಕೊಳ್ತೀವಿ. ಇದು ನಿಯಮ. ಯಾಕೆ ಹೀಗೆ ಬಳಸ್ಬೇಕು ಸರ್, ಐ ಆರ್ ಅಂತ ಬಳಸ್ತೀನಿ ನಾನು ಅಂತ ನೀವೇನಾದ್ರೂ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಇಂಗ್ಲಿಷ್ ಭಾಷೆಯನ್ನ ಬಳಸುವವರು ಐ ಜೊತೆ ಆಮ್ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ, ನಿಗದಿ ಮಾಡ್ಕೊಂಡು ಬಳಸ್ತಾ ಇದ್ದಾರೆ. ಇದನ್ನ ಅನುಸರಿಸಬೇಕಾಗಿರೋದು ನಮ್ಮ ಕೆಲಸ. ಹಾಗಾಗಿ ಆಮ್, ಈಸ್, ಆರ್ ಇದರನ್ನ ಯಾವಾಗ ಹೇಗೆ ಬಳಸಬೇಕು ಅಂತ ಹೇಳಿ ಇಂಗ್ಲಿಷ್ ವ್ಯಾಕರಣದಲ್ಲಿ ನಮಗೆ ಮಾಹಿತಿ ಇದೆಯೋ ಅಥವಾ ಆ ಭಾಷಿಗರು ಹಾಗೆ ಬಳಸ್ತಾರೆ ಅನ್ನುವಂತಹ ಮಾಹಿತಿಯನ್ನ ನಿಮಗೆ ನಿಮ್ ಟೀಚರ್ ಹೇಳ್ತಾರೆ, ಅಥವಾ ಈಗ ನಾನ್ ನಿಮಗೆ ರೇಡಿಯೋ ಪಾಠದ ಮೂಲಕ ಏನ್ ಹೇಳ್ತಾ ಇದ್ದೀನಿ ಇದನ್ನ ನಾವು ಅನುಸರಿಸ್ಬೇಕಷ್ಟೇನೆ. ಇದನ್ನ ಪ್ರಶ್ನಿಸೋದಿಕ್ಕೆ ಬರೋದಿಲ್ಲ. ಇದು ನಿಮ್ ತಲೆನಲ್ಲಿ ಯಾವಾಗ್ಲೂ ಫಿಕ್ಸ್ ಆಗ್ಬೇಕು. ಈಸ್, ಆಮ್, ಆರ್. ಹಾಗಿದ್ರೆ ಈ ಮೇನ್ ವರ್ಬ್ ನ ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೋಡಿ, ಅದಕ್ಕೆ ಒಂದು ಸುಲಭವಾದಂತ ಪರಿಹಾರವನ್ನು ನಾವು ಏನದು ಅಂತ ಹೇಳಿದ್ರೆ, ನಾವು ಯಾವ ಕ್ರಿಯೆಯ ಕುರಿತು ಹೇಳಬೇಕು ಅಂತ ಇದ್ದೀವಿ ಅದರ ಪ್ರೆಸೆಂಟ್ ಪಾರ್ಟಿಸಿಪಲ್ ರೂಪನ ನಾವು ನೆನಪು ಮಾಡ್ಕೊಂಡ್ರೆ ಸಾಕು. ಯಾವ ಕ್ರಿಯೆಯನ್ನು ಹೇಳಬೇಕು? ಉದಾಹರಣೆಗೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಲರ್ನಿಂಗ್ ನಡೀತಾ ಇದೆ, ಕಲಿಕೆ ನಡೀತಾ ಇದೆ. ನಾನ್ ನಿಮ್ಗೆ ಇಂಗ್ಲಿಷ್ ಅನ್ನ ಮಟ್ಟ ಹೇಳ್ತಾ ಇದ್ದೀನಿ, ನೀವು ಅದನ್ನ ಕಲಿತಾ ಇದ್ದೀರಿ. ನನ್ನ ದೃಷ್ಟಿಯಿಂದ ಈಗ ನಡೆಯುತ್ತಿರುವ ಕ್ರಿಯೆ ಐ ಆಮ್ ಟೀಚಿಂಗ್ ಇಂಗ್ಲಿಷ್. ಪಾಠ ಕೇಳ್ತಾ ಇರೋ ನಿಮ್ಮ ದೃಷ್ಟಿಯಿಂದ ನಾನ್ ನಿಮಗೆ ಹೇಳೋದಾದ್ರೆ ಯು ಆರ್
ಲರ್ನಿಂಗ್ ಇಂಗ್ಲಿಷ್. ಐ ಆಮ್ ಟೀಚಿಂಗ್ ಇಂಗ್ಲಿಷ್. ಯು ಆರ್ ಲರ್ನಿಂಗ್ ಇಂಗ್ಲಿಷ್. ಐ ಆಮ್ ನಾಟ್ ಟೀಚಿಂಗ್ ಇಂಗ್ಲಿಷ್. ಯು ಆರ್ ನಾಟ್ ಲರ್ನಿಂಗ್ ಇಂಗ್ಲಿಷ್. ಇಲ್ಲ ಅಂತ ನಾವು ಹೇಳ್ಬೇಕು. ಸೊ ಇಲ್ಲಿ ನಡೀತಾ ಇರುವ ಕ್ರಿಯೆ ಯಾವುದು? ಟೀಚಿಂಗ್. ಇನ್ನೊಂದು ಕ್ರಿಯೆ ನಡೀತಾ ಇರುವಂತದ್ದು ಯಾವುದು? ಲರ್ನಿಂಗ್. ಸೊ ನಮಗೆ ಯಾವ ಸಂದರ್ಭದಲ್ಲಿ ಯಾವ ಕ್ರಿಯೆಯನ್ನ ಹೇಳ್ಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಈಗ ಉದಾಹರಣೆಗೆ ನೀವು ರೇಡಿಯೋದಲ್ಲಿ ಪಾಠವನ್ನ ಕೇಳಿಸ್ಕೊಳ್ತಾ ಇದ್ದೀರಿ. ನಿಮ್ ಮನೆಯಲ್ಲಿ ನೀವು ರೇಡಿಯೋ ಮುಂದೆನೋ ಫೋನ್ ನಲ್ಲಿರುವಂತ ರೇಡಿಯೋ ಆಪ್ ಅಲ್ಲೋ ಕೇಳ್ಕೊಂಡು ಕೂತಿರ್ತೀರಿ. ನಿಮ್ಮ ಅಮ್ಮನಿಗೋ ಅಥವಾ ತಂದೆಗೋ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ ಕೈಲಿ ಯಾವಾಗ್ಲೂ ಫೋನ್ ಇರುತ್ತೆ. ಫೋನ್ ಸ್ಕ್ರೀನ್ ನಲ್ಲಿ ಏನಾದ್ರೂ ನೋಡ್ತಾ ಇರ್ತೀರಿ, ರೀಲ್ಸ್ ನೋಡ್ತೀರಿ. ಓದೋದ್ ಬಿಟ್ಟು ಫೋನ್ ನಲ್ಲಿ ತುಂಬಾ ಸಮಯವನ್ನ ನೀವು ಕಳಿತೀರಿ ಅಂತ ಹೇಳಿ ಪಾಪ ನಿಮ್ಮ ಅಪ್ಪ ಅಮ್ಮನಿಗೆ ಯಾವಾಗ್ಲೂ ಆತಂಕ. ಅವರಿಗೆ ನೀವು ಖುಷಿ ಪಡಬಾರ್ದು ಅಥವಾ ನೀವು ಮೊಬೈಲ್ ಫೋನ್ ನಲ್ಲಿ ಒಂದು ಹಾಡ್ ನೋಡಬಾರದು ಅಂತೇನಿಲ್ಲ. ನಿಮ್ಗೋಸ್ಕರ ಫೋನ್ ಅಂದ್ರೆ ಅವ್ರಿಗೆ ಏನಪ್ಪಾ ಆತಂಕ ಅಂತ ಹೇಳಿದ್ರೆ, ನೀವು ಅಗತ್ಯಕ್ಕಿಂತ ಜಾಸ್ತಿ ಆ ಫೋನ್ ಅನ್ನ ಬಳಸ್ಕೊಳ್ತಾ ಇದ್ದೀರೇನೋ, ಕಲಿಕೆಗಿಂತ ಬೇರೆ ಕೆಲಸಕ್ಕೆ ಅಂದ್ರೆ ಮನರಂಜನೆಗೆ ಹೆಚ್ಚು ನೀವು ಫೋನ್ ಅನ್ನ ಬಳಸ್ಕೊಳ್ತಿದ್ದೀರೇನೋ ಅಂತ ಹೇಳಿ ಅವ್ರಿಗೊಂದು ಸಣ್ಣ ಸಂಶಯ ಅಷ್ಟೇ. ಇದರ ಹಿಂದೆ ಮಕ್ಕಳಿಗೆ ಒಳ್ಳೇದಾಗ್ಲಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ವಿಷಯ ಅರ್ಥ ಮಾಡ್ಕೊಂಡು ಒಳ್ಳೆ ರೀತಿನಲ್ಲಿ ಬದುಕಲಿ ಅಂತ ಹೇಳಿ ಅವ್ರ ಆಸೆ ಇರತ್ತೆ. ಹಾಗಾಗಿ ಒಮ್ಮೊಮ್ಮೆ ನೀವು ಫೋನ್ ಅನ್ನ ತುಂಬಾ ಸಮಯ ಕೈಲಿಟ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೂ ಒಂದ್ ಪ್ರಶ್ನೆ ಬರುತ್ತೆ, ಈಗೇನ್ ಮಾಡ್ತಾ ಇದೀಯ ನೀನು ಅಂತ ಹೇಳಿ ಕೇಳ್ತಾರೆ. ನೀವು ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದಿಂದ ಪ್ರಸಾರ ಆಗುವಂತಹ ಈ ಇಂಗ್ಲಿಷ್ ತರಗತಿಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಅವಾಗ ಮನೆಯಲ್ಲಿ ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರೆ ನೀವು ಧೈರ್ಯವಾಗಿ ಹೇಳಬೇಕು, ಐ ಆಮ್ ಲಿಸನಿಂಗ್ ಟು ರೇಡಿಯೋ ಇಂಗ್ಲಿಷ್ ಕ್ಲಾಸ್ ಆನ್ ಜನಧ್ವನಿ ರೇಡಿಯೋ ಸ್ಟೇಷನ್. ಇಲ್ಲಿ ನೀವೇನ್ ಹೇಳೋ ಉದ್ದೇಶ ಇತ್ತು? ಹೇಳ್ತಾ ಇದ್ದೀನಿ, ಲಿಸನಿಂಗ್ ಅಂತ ಹೇಳುವಂತ ಉದ್ದೇಶ ಇತ್ತು. ಈ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಯಾವ್ದಪ್ಪ ಆಗಿರ್ಬೇಕು ಅಂತ ಹೇಳಿದ್ರೆ, ನಾವು ಯಾವ ಕ್ರಿಯೆಯ ಕುರಿತು ವಿಷಯನ ಹೇಳ್ಬೇಕು ಅಂತ ಇದ್ದೀವಿ ಆ ಕ್ರಿಯಾಪದವನ್ನ ಆಯ್ಕೆ ಮಾಡಿಕೊಂಡು ಅದರ ING ಫಾರ್ಮ್ ಅನ್ನು ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ನಾವು ಬಳಸೋದಕ್ಕೆ ಸಿದ್ಧ ಆಗ್ತೀವಿ. ಈ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಹೇಳಿದಾಗ ತಕ್ಷಣ ನಿಮ್ ತಲೆನಲ್ಲಿ ಇನ್ನೊಂದು ವಿಚಾರ ಬರ್ಬೇಕು. ಏನಪ್ಪಾ ಅಂದ್ರೆ ಇಂಗ್ಲಿಷ್ ನಲ್ಲಿರುವಂತ ವರ್ಕ್ ಗಳನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿ 4 ಗುಂಪಾಗಿ ಮಾಡ್ತೀವಿ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಮೇನ್ ವರ್ಬ್ ಅಲ್ಲಿ ನಮಗ್ ಬೇಕಾಗಿರುವಂತ ಅಥವಾ ನಮ್ಮ ಬಳಕೆಗೆ ಇರುವಂತ ವರ್ಬ್ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಆಗಿರುತ್ತೆ. ಸೊ ನೀವು ಈ ಮೇನ್ ವರ್ಬ್ ಅನ್ನ ಯಾಕೆ ಬಳಸ್ತಾರೆ ಮತ್ತೆ ಹೇಗೆ ಬಳಸ್ತಾರೆ ಅನ್ನೋದು ನಿಮ್ಗೆ ಅಂದಾಜು ಬರುತ್ತೆ. ಸೊ ಹಾಗಿದ್ರೆ ಮಕ್ಕಳೇ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದಾಗ ಅದರ ರಚನೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಸಬ್ಜೆಕ್ಟ್, ಈಸ್, ಆಮ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ ಇದರ ರಚನೆ. ಸೊ ಹಾಗಾಗಿ ರೇಡಿಯೋ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಲಿಸನಿಂಗ್. ಫೋನಲ್ಲಿ ನೀವು ಯಾವ್ದೋ ಒಂದು ಯೂಟ್ಯೂಬ್ ನಲ್ಲಿ ಅಥವಾ ಮತ್ತೊಂದ್ರಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಯು ಆರ್ ವಾಚಿಂಗ್. ಅಲ್ಲೇನ್ ಬರ್ಬೇಕು? ವಾಚಿಂಗ್. ಇಲ್ಲೇನ್ ಬರ್ಬೇಕು? ಲಿಸನಿಂಗ್. ನಾಳೆ ನಿಮ್ಮ ಮನೆಯಿಂದ ಈ ತರಗತಿ ಆಗ್ತಿದ್ದಂಗೆ, ನಾಳೆ ಬೇಡ ಇವತ್ತೇ ತಗೊಳ್ಳೋಣ, ಈಗ ನೀವು ಈ ತರಗತಿಯನ್ನ ಕೇಳಿದ ನಂತರ ನೀವು ನಿಮ್ಮ ಜಮೀನಿಗೆ ಹೋಗ್ತೀರಿ. ಅವಾಗ ಹೋಗ್ಬೇಕಾದ್ರೆ ನೀವೇನ್ ಮಾಡ್ತಿದ್ದೀರಿ? ವಾಕಿಂಗ್ ಮಾಡ್ತಾ ಇದ್ದೀರಿ, ನಡೀತಾ ಇದ್ದೀರಿ. ಸೊ ಅವಾಗ ನೀವೇನ್ ಹೇಳ್ತೀರಿ? ಐ ಆಮ್ ವಾಕಿಂಗ್. ಹಾಗೆ ಸೈಕಲ್ ಓಡಿಸ್ತಾ ಇದ್ದೀರಿ, ಅವಾಗ ಏನ್ ಹೇಳ್ತೀರಿ? ಓಡಿಸ್ತಾ ಇದ್ದೀರಿ. ಏನ್ ಮಾಡ್ತಾ ಇದ್ದೀರಿ? ರೈಡಿಂಗ್. ರೈಡಿಂಗ್ ಅನ್ನೋ ಪದನ ಬಳಸ್ತೀರಿ. ಐ ಆಮ್ ರೈಡಿಂಗ್. ಸೊ ಮೇನ್ ವರ್ಬ್ ಏನಿರುತ್ತೆ ಅದು ಯಾವ ಸಂದರ್ಭಕ್ಕೆ ಬೇಕು, ಯಾವ ಕ್ರಿಯೆನ ನಾವು ಹೇಳ್ಬೇಕು ಅದನ್ನ ನೋಡ್ಕೊಂಡು ಅಲ್ಲಿ ಆಯ್ಕೆಯನ್ನ ಮಾಡ್ಕೊಳ್ತೀವಿ. ಒಂದ್ ಕಡೆ ವಾಕಿಂಗ್, ರನ್ನಿಂಗ್, ರೈಟಿಂಗ್, ಲಿಸನಿಂಗ್, ಆಸ್ಕಿಂಗ್, ಸ್ಪೀಕಿಂಗ್, ಹೀಗೆ ತುಂಬಾ ಪದಗಳನ್ನ ಬಳಸ್ಬೋದು. ಆದ್ರೆ ಒಂದು ವಿಷಯ ನಮ್ಮ ತಲೆನಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಮೇನ್ ವರ್ಬ್ ಯಾವ ಸಂದರ್ಭಕ್ಕೆ ತಂತೆ ನಾವು ಆಯ್ಕೆ ಮಾಡ್ಕೊಳ್ತಿದೀವಿ.
ಯಾವ ರೂಪವನ್ನ ಆಯ್ಕೆ ಮಾಡ್ಕೊಳ್ತಿದೀವಿ? ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ತಿದೀವಿ. ಆದ್ರೆ ಹೆಲ್ಪಿಂಗ್ ವರ್ಬ್ ನ ವಿಚಾರಕ್ಕೆ ಬಂದಾಗ ಇದು ಫಿಕ್ಸ್ಡ್ ಆಗಿರತ್ತೆ. ಈಸ್, ಆಮ್ ಮತ್ತೆ ಈ ಮೂರನ್ನೇ ಬಳಸ್ಬೇಕು. ಈ ಮೂರರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ಸರಳವಾಗಿ ಆಯ್ಕೆ ಮಾಡ್ಕೊಳ್ಬಹುದು. ಸಬ್ಜೆಕ್ಟ್ ಯಾವ ಪರ್ಸನ್ ಅಲ್ಲಿ ಇರುತ್ತೆ ಮತ್ತೆ ಯಾವ ನಂಬರ್ ಅಲ್ಲಿ ಇರುತ್ತೆ ಅಂತ ನೋಡ್ಕೊಂಡು ಆಮ್, ಈಸ್, ಆರ್ ಪದಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ? ಬಳಸ್ಬೇಕಾಗತ್ತೆ. ಮತ್ತೆ ಕಳೆದ ಕ್ಲಾಸ್ ಅಲ್ಲಿ ನಾನ್ ನಿಮಗೆ ಈ ಟೆನ್ಸಸ್ ಅನ್ನೋದಕ್ಕೆ ಸ್ಟ್ರಕ್ಚರಲ್ ದಾರಿ ಒಂದಿದೆ, ಇನ್ನೊಂದು ಅದರ ಫಂಕ್ಷನಲ್ ದಾರಿ ಇದೆ ಅಂತ ಹೇಳಿ ನಾನ್ ನಿಮ್ಗೆ ಕಳೆದ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಈಗ ನಾನ್ ನಿಮ್ಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿನ ಸ್ಟ್ರಕ್ಚರ್ ಬಗ್ಗೆ ಹೇಳಿ, ಇನ್ನು ಅದರ ಫಂಕ್ಷನ್ ಏನು ಕಳೆದ ತರಗತಿಯಲ್ಲೂ ಕೂಡ ಹೇಳ್ತಾ ಇದ್ದೆ. ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಯಾವುದೆಲ್ಲ ಕ್ರಿಯೆ ನಡೀತಾ ಇರುತ್ತೋ ಅದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತೀವಿ ಅಂತ ಹೇಳಿ. ಈಗ ಐ ಆಮ್ ಟೀಚಿಂಗ್, ನೀವು ಯು ಆರ್ ಲರ್ನಿಂಗ್ ಅಥವಾ ಯು ಆರ್ ಲಿಸನಿಂಗ್ ಟು ರೇಡಿಯೋ. ಸೊ ನಡೀತಾ ಇರುವ ಕ್ರಿಯೆಯನ್ನು ಅಂದ್ರೆ ಮಾತನಾಡುವ ಸಂದರ್ಭದಲ್ಲಿ ನಡೆಯುತ್ತಿರುವ ಕ್ರಿಯೆಗಳು ಏನಿರುತ್ತಲ್ಲ ಅದನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತೀವಿ. ಒಂದು ನಿಮ್ಮ ತಲೆಗೆ. ಹಾಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಇನ್ನೂ ಎರಡು ಸಂದರ್ಭದಲ್ಲಿ ನಾವು ಬಳಕೆ ಮಾಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೀವೊಂದು ವಾಕ್ಯವನ್ನ ಭವಿಷ್ಯ ಸೂಚಕವಾಗಿ ನೀವು ಬಳಸಬಹುದು. ಹಾಗೆ ಭವಿಷ್ಯ ಸೂಚಕವಾಗಿ ನೀವು ಅದನ್ನ ಬಳಸಿದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಫ್ಯೂಚರ್ ಇಂಡಿಕೇಟಿಂಗ್ ಕೆಲಸಕ್ಕೂ ಕೂಡ ಬಳಸ್ಕೊಳ್ಬಹುದು. ಆದ್ರೆ ಅಲ್ಲಿ ಏನಾಗಿರತ್ತ ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ಈ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿರ್ತೀವಿ, ತೀರ್ಮಾನ ಮಾಡಿರ್ತೀವಿ. ಹೇಗಪ್ಪ ಅಂತ ಹೇಳಿದ್ರೆ, ನಿಮ್ಮ ಇರದ ಫ್ರೆಂಡ್, ನಿಮ್ಮ ಮಾವ ಇವರು ನಿಮ್ಮ ಮನೆಗೆ ಬಂದು ಹೊಸ ಮನೆ ಕಟ್ಟಿದ್ದೇವೆ, ಅಲ್ಲಿ ಗೃಹ ಪ್ರವೇಶ ಇದೆ ಅಂತಾನೋ, ಅಥವಾ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಒಂದು ವಿಶೇಷ ಪೂಜೆ ಇದೆ ಅಂತಾನೋ, ಅಥವಾ ಒಂದು ಜಾತ್ರೆ ನಡೀತಾ ಇದೆ ಅಂತಾನು ನಿಮ್ಮನ್ನ ಮತ್ತೆ ನಿಮ್ಮ ಪೋಷಕರನ್ನ, ತಂದೆ ತಾಯಿಯನ್ನ ಆಹ್ವಾನಿಸ್ತಾರೆ. ನಿಮಗೆ ಅತ್ತೆ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ತಂದೆಗೆ ಅವರು ತಂಗಿನೋ ಅಕ್ಕನೋ ಆಗಿರ್ತಾರೆ, ಈಗ ಸೋದರತ್ತೆ ಅಂತೆಲ್ಲ ಹೇಳ್ತೀವಲ್ಲ ಹಾಗೆ. ಹಾಗಾಗಿ ಅವರು ತುಂಬಾ ಹತ್ತಿರದ ಸಂಬಂಧಿಕರು. ಸೊ ನೀವ್ ಏನ್ ಮಾಡ್ತೀರಿ? ನಿಮ್ಮ ಅಪ್ಪನೋ ಅಥವಾ ಅಮ್ಮನೋ ಹೇಳ್ತಾರೆ, ಓ ಖಂಡಿತ ನೀವ್ ಹೇಳೋದು ಬರೋ ಭಾನುವಾರ ಅಲ್ವಾ, ನಾವು ಬಂದೇ ಬರ್ತೀವಿ ಅಂತ ಹೇಳಿ ಅವರು ಹೇಳ್ತಾರೆ. ಹೀಗೆ ಭವಿಷ್ಯದಲ್ಲಿ ಒಂದು ಕೆಲ್ಸನ ಮಾಡ್ಲೇಬೇಕು ಅಂತ ನಾವು ತೀರ್ಮಾನ ಮಾಡಿದಾಗ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಿ ಅಂತಹ ಭವಿಷ್ಯದಲ್ಲಿ ನಡೆಸಬೇಕು ಅಂತ ಮಾಡಿರೋ ತೀರ್ಮಾನ ಇರುತ್ತಲ್ಲ ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿನ ಸ್ಟ್ರಕ್ಚರ್ ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಬಳಸ್ತೀವಿ. ಸೊ ಒಂದು ಈಗ ನಡೀತಾ ಇರುವಂತ ಕ್ರಿಯೆನ ಕೂಡ ನಾವು ಯಾವ್ದ್ರಲ್ಲಿ ಹೇಳ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತೀವಿ. ಹಾಗೆ ಭವಿಷ್ಯದಲ್ಲಿ ನಡೆಸಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡಿದ್ದಾಗ ಆ ತೀರ್ಮಾನವನ್ನ ನಾವು ವ್ಯಕ್ತಪಡಿಸೋದಿಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಅದನ್ನ ಹೇಳ್ತೀವಿ, ಅದನ್ನ ಬಳಕೆ ಮಾಡ್ತೀವಿ. ಸೊ ಅಲ್ಲಿಗೆ ಎರಡು ಫಂಕ್ಷನ್ ಆಯ್ತು. ಒಂದು, ಮಾತಾಡೋ ಸಂದರ್ಭದಲ್ಲಿ ಕ್ರಿಯೆ ನಡೀತಾ ಇದ್ರೆ ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತೀವಿ. ಇನ್ನೊಂದು, ಭವಿಷ್ಯದಲ್ಲಿ ಒಂದು ಕ್ರಿಯೆನ ನಡೆಸಬೇಕು ಅಥವಾ ಮಾಡ್ಬೇಕು ಅಂತ ನಾವು ತೀರ್ಮಾನ ಮಾಡ್ಬಿಟ್ಟಿದ್ರೆ, ತೀರ್ಮಾನ ಅಂತ ಹೇಳಿದಾಗ ಡಿಸೈಡ್ ಆಗಿದ್ರೆ, ಡಿಸಿಷನ್ ತಗೊಂಡಿದ್ರೆ ಅದನ್ನು ಕೂಡ ನಾವು ಯಾವ್ದ್ರಲ್ಲಿ ಹೇಳ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಬಳಸ್ತೀವಿ. ಹಾಗೆ ಮೂರನೇದು ಇನ್ನೊಂದು ಫಂಕ್ಷನ್ ಈ ಟೆನ್ಸ್ಗೆ ಇದೆ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಮಕ್ಕಳೇ. ಒಂದು, ಮಾತನಾಡುವ ಸಂದರ್ಭದಲ್ಲಿ ನಡೆಯುತ್ತಿರುವ ಕ್ರಿಯೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಾವು ಯಾವ ಟೆನ್ಸ್ ಅನ್ನ ತಗೊಳ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ತಗೊಳ್ತೀವಿ. ಹಾಗೆ ಭವಿಷ್ಯದಲ್ಲಿ ನಡೆಸಬೇಕು, ಭವಿಷ್ಯದಲ್ಲಿ ಆ ಕೆಲಸವನ್ನ ನಾನು ಮಾಡ್ತೇನೆ ಅಂತ ತೀರ್ಮಾನವನ್ನ ತಗೊಂಡಿದ್ದಾಗ ನಾನು ಯಾವ ಟೆನ್ಸ್ ಅಲ್ಲಿ ಅದನ್ನ ಹೇಳ್ತೇನೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೇನೆ. ಇನ್ನು ಮೂರನೇ ಫಂಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ದಿನನಿತ್ಯ ನಡೀತಾ ಇರುವಂತಹ ಒಂದು ಕ್ರಿಯೆಯಲ್ಲಿ
ತಾತ್ಕಾಲಿಕ ಬದಲಾವಣೆಗಳು, ಟೆಂಪ್ರವರಿ ಚೇಂಜ್ಗಳು ಬಂದಾಗ ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ನಾವು ಹೇಳಬೇಕು ಅಂತ ಹೇಳಿ. ಈಗ ಒಟ್ಟು 3 ಫಂಕ್ಷನ್ ಆಯ್ತು. ಒಂದು, ಮಾತಾಡೋ ಸಂದರ್ಭದಲ್ಲಿ ಕ್ರಿಯೆ ಚಾಲ್ತಿಯಲ್ಲಿರಬೇಕು, ಆಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಹೇಳ್ತೇವೆ ಅಂತ. ಇನ್ನೊಂದು, ಪೂರ್ವ ನಿರ್ಧಾರಿತ ಭವಿಷ್ಯದ ಕ್ರಿಯೆ, ಅಂದ್ರೆ ಭವಿಷ್ಯದಲ್ಲಿ ಈ ಕ್ರಿಯೆಯನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದಾಗ ಅದನ್ನು ಕೂಡ ನಾವೇನ್ ಮಾಡ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ, ಹೇಳ್ತೇವೆ ಅಂತ ಹೇಳಿ. 3ನೇದು, ದಿನನಿತ್ಯ ನಡೆಯುವಂತ ಕ್ರಿಯೆನಲ್ಲಿ ತಾತ್ಕಾಲಿಕ ವ್ಯತ್ಯಾಸಗಳು ಬಂದಾಗ ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತೇವೆ. ಸೊ ಈಗ ಉದಾಹರಣೆಗೆ, ನೀವು ಪ್ರತಿದಿನ ಶಾಲೆ 9:00 ಹೋಗ್ತಾ ಇದ್ರಿ ಅಂತ ಹೇಳಿ. ಅದನ್ನ ಐ ಗೋ ಟು ಸ್ಕೂಲ್ ಎವ್ರಿ ಡೇ 9:30. ಐ ಗೋ ಟು ಸ್ಕೂಲ್ ಎವ್ರಿ ಡೇ 9. ಈಗ ಜೂನಿಗೆ ನೀವು ಶಾಲೆಗೆ ಹೋಗ್ತೀರಿ. ಜೂನ್ ತಿಂಗಳಲ್ಲಿ SSLC ಯ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಹೇಳ್ತಿರಲ್ಲ, ಅಥವಾ ಈಗ ಅದನ್ನ ಎಕ್ಸಾಮ್ 2 ಅಂತ ಹೇಳ್ತೀವಿ. ಎಕ್ಸಾಮ್ 1 ಅನ್ನ ವಿದ್ಯಾರ್ಥಿಗಳು ಈಗಾಗಲೇ ಬರೆದು ರಿಸಲ್ಟ್ ಕೂಡ ಪಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದರಲ್ಲಿ ಕಡಿಮೆ ಅಂಕ ಬಂದಿದೆ ಅಂತನೋ ಅಥವಾ ಅದರಲ್ಲಿ ಫೇಲ್ ಆಗಿದೆ ಅಂತನೋ ಮಕ್ಕಳು, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಹಿರಿಯ ಸ್ನೇಹಿತರು ಜೂನ್ ತಿಂಗಳಲ್ಲಿ ನಡೆಯುವಂತ ಪರೀಕ್ಷೆಗೆ ಇನ್ನೊಂದ್ಸರಿ ಬರೀತೇವೆ ಅಂತ ಹೇಳಿ ಪರೀಕ್ಷೆಯನ್ನ ತಗೊಂಡಿರ್ತಾರೆ. ಸೊ ಇವ್ರಿಗೆಲ್ಲ ಪರೀಕ್ಷೆ ಮಾಡ್ಬೇಕಲ್ಲ, ಜೂನ್ ತಿಂಗಳ ಕೊನೆ ವಾರದಲ್ಲೋ ಅಥವಾ ಜೂನ್ ತಿಂಗಳ 20ನೇ ತಾರೀಕು ನಂತರ 10ನೇ ತರಗತಿ ಮಕ್ಕಳಿಗೋಸ್ಕರ ಎಕ್ಸಾಮ್ 2 ನಡೆಯುತ್ತೆ. ಈ ಪರೀಕ್ಷೆ ನಡೀತಾ ಇರ್ಬೇಕಾದ್ರೆ ನಿಮ್ಗೆ ಬೆಳಗಿನ ಹೊತ್ತು ಕ್ಲಾಸಸ್ ಬೇಡ ಅಂತ ಹೇಳಿ ನಿಮ್ಮ HM ಹೆಡ್ ಮಾಸ್ಟರ್ ಹೇಳ್ತಾರೆ. ಅವ್ರು ಹೇಳ್ತಾರೆ, ಎಲ್ಲ 1:30 ಬಂದ್ಬಿಡಿ ಅಂತ ಹೇಳ್ತಾರೆ. ಸೊ ನೀವು ಪ್ರತಿನಿತ್ಯ ಶಾಲೆಗೆ ಹೋಗ್ತಾ ಇದ್ದದ್ದು ಎಷ್ಟೊತ್ತಿಗೆ? ಬೆಳಗಿನ 9:30. ಆದ್ರೆ ಈಗ SSLC ಯ ಅಂದ್ರೆ 10ನೇ ತರಗತಿಯ ಸಪ್ಲಿಮೆಂಟರಿ ಎಕ್ಸಾಮ್, ಪೂರಕ ಪರೀಕ್ಷೆ, ಏನು ಪರೀಕ್ಷೆ 2 ಅಂತ ಹೇಳ್ತೀವಲ್ಲ, ಅದು ಪ್ರಾರಂಭ ಆದಾಗ 1 ವಾರದ ಮಟ್ಟಿಗೆ ಅಥವಾ ಒಂದು 10 ದಿನದ ಅಂತರ ನೀವೇನ್ ಮಾಡ್ಬೇಕಾಗತ್ತೆ? ಪ್ರತಿದಿನ 1:30 ಕಾಲೇಜಿಗೆ ಹೋಗ್ಬೇಕಾಗತ್ತೆ. ಇದು ದಿನನಿತ್ಯ ನಡೆಯುವಂತದ್ದಲ್ಲ, ಈಗ ತಾತ್ಕಾಲಿಕವಾಗಿ ಬದಲಾವಣೆ ಬಂದಿರುವಂತದ್ದು. ಇಂತಹ ಕ್ರಿಯೆಗಳನ್ನ, ಅಂದ್ರೆ ದಿನನಿತ್ಯ ನಡೆಯುವಂತಹ ಕ್ರಿಯೆಗಳಲ್ಲಿ ತಾತ್ಕಾಲಿಕ ಬದಲಾವಣೆಗಳೇನಾದ್ರೂ ಬಂದಿದ್ರೆ ಅಂತಹ ಬದಲಾವಣೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೇವೆ. ಇದು ಇದರ 3ನೇ ಫಂಕ್ಷನ್. ಸೊ ದಿನನಿತ್ಯ ನಡೆಯುವಂತ ಕ್ರಿಯೆಗಳನ್ನ ಯಾವ್ದ್ರಲ್ಲಿ ಹೇಳ್ತೀವಿ ಸರ್ ಅಂತ ನಿಮ್ಗೇನಾದ್ರೂ ಪ್ರಶ್ನೆ ಬಂದಿದ್ರೆ, ತುಂಬಾ ಒಳ್ಳೆ ಪ್ರಶ್ನೆ. ದಿನನಿತ್ಯ ನಡೆಯುವಂತಹ, ಪುನರಾವರ್ತನೆ ಆಗುವಂತಹ ಕ್ರಿಯೆಗಳನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸ್ಟ್ರಕ್ಚರ್ ಹೇಗಿರುತ್ತೆ, ಫಂಕ್ಷನ್ ಹೇಗಿರುತ್ತೆ ಅಂತ ಹೇಳಿ ನಾವು ಮುಂದಿನ ತರಗತಿಯಲ್ಲಿ ಕಲ್ತ್ಕೊಳ್ಳೋಣ, ಆಗ್ಬೋದಲ್ವಾ? ಸರಿ, ಹಾಗಿದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾನೇನ್ ಮಾಡಿದ್ದೀನಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿನ ಸ್ಟ್ರಕ್ಚರ್ ನ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೇನೆ. ಆ ನಂತರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಕೆ ಮಾಡುವಂತ 3 ಸಂದರ್ಭಗಳನ್ನ ನಾನು ನಿಮಗೆ ವಿವರಿಸಿ ಹೇಳಿದ್ದೇನೆ. ಇದನ್ನ ಗಮನ ಇಟ್ಟು ನೀವು ಪಾಠ ಕೇಳ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಈ ದಿನನಿತ್ಯ ನಡೆಯುವಂತಹ, ಪುನರಾವರ್ತನೆಯಾಗುವಂತಹ ಏನು ಕ್ರಿಯೆಗಳಿರುತ್ತಲ್ಲ, ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು. ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಮತ್ತೆ ಅದರ ಸ್ಟ್ರಕ್ಚರ್ ಏನು ಅಂತ ಹೇಳಿ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅಲ್ಲಿ ತನಕ ಗುಡ್ ಬಾಯ್, ಥ್ಯಾಂಕ್ ಯು. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುಳುಗುತ್ತಿದೆ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿದೀಪ. ಟನ್ 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 ಕೇಳಿ ಗಂಟೆ ಧ್ವನಿ.
ಶಿಕ್ಷಣ ನನ್ನ ಹಕ್ಕು. ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ